ಭ್ರಷ್ಟ ಎಂದಿದ್ದ ಎಸ್ಟಿಕೆ ಹೇಳಿಕೆ ಬೆನ್ನಲ್ಲೇ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಪತ್ರ ಬರೆದು ಹಂದಿಗಳ ಜೊತೆ ಗುದ್ದಾಡಬಾರದು ಎಂದಿದ್ರು. ಇದಕ್ಕೆ ಕೆಂಡಾಮಂಡಲರಾದ ಕುಮಾರಸ್ವಾಮಿ ಚಂದ್ರಶೇಖರ್ ಬ್ಲಾಕ್ ಮೇಲರ್ ಅಂತ ಕಿಡಿಕಾರಿದ್ರು. ಇದೆಲ್ಲವನ್ನು ನೋಡೋಣ ಹಂದಿ ಗುದ್ದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರ ಸಚಿವ ಎಚ್ಡಿಕೆಗೂ ಡಿನೋಟಿಫಿಕೇಷನ್ ಸಂಕಷ್ಟ ಎದುರಾಗಿದೆ. ಈ ನಡುವೆ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ಮತ್ತು ಕುಮಾರಸ್ವಾಮಿ ನಡುವೆ ವಾಕ್ಸಮರ ಜೋರಾಗಿದೆ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ಮಾಡಿದ ಆರೋಪಕ್ಕೆ ತಿರುಗೇಟು ಕೊಟ್ಟ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಹಂದಿಗಳ ಜೊತೆಗೆ ಎಂದಿಗೂ ಗುದ್ದಾಡಬಾರದು ಅಂತ ಪತ್ರ ಬರೆದಿದ್ದಾರೆ. ಹಂದಿಗಳ ಜೊತೆಗೆ ಗುದ್ದಾಡಿದರೆ ನೀವೇ ಹೊಲಸಾಗುತ್ತೀರಿ, ಹಂದಿಗೆ ಹೊಲಸೇ ಇಷ್ಟ ಎಂದು ಚಂದ್ರಶೇಖರ್ ಟಾಂಗ್ ಕೊಟ್ಟಿದ್ರು. ಹಂದಿ ಪದ ಬಳಕೆ ಮಾಡಿ ಪತ್ರ ಬರೆದಿರುವ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಇಂಥವರಿಂದ ನಾನು ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕಾಗಿಲ್ಲ. ಅಧಿಕಾರಿ ಬಳಸಿದ ಭಾಷೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ. ಚಂದ್ರಶೇಖರ್ ಎಷ್ಟು ಪ್ರಾಮಾಣಿಕ ಅನ್ನೋದನ್ನು ತೋರಿಸುತ್ತೆ. 20 ಕೋಟಿ ಡೀಲ್ ಮಾಡಿದವರು ಸತ್ಯಮೇವ ಜಯತೆ ಅನ್ನೋದನ್ನು ಬಳಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ, ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಚಂದ್ರಶೇಖರ್ ಬ್ಲಾಕ್ ಮೇಲರ್ ಎಂದು ಕಿಡಿಕಾರಿದ್ದಾರೆ. ಯಾರ ಜೊತೆ ಏನ್ ಸಂಬಂಧ ಇಟ್ಕೊಂಡಿದ್ದಾರೆ ಗೊತ್ತಿಲ್ವಾ ಅಂದಿರುವ ಎಚ್ಡಿಕೆ ಬೆಂಗಳೂರಿನಲ್ಲಿ ಏನೇನ್ ಲೂಟಿ ಮಾಡಿದ್ದಾರೆ ಎಲ್ಲ ಗೊತ್ತಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಕುತ್ಕೊಂಡು ಪತ್ರ ಲೀಕ್ ಮಾಡಿದ್ದಾರೆ. ನಿನ್ನೆ ಸಂಜೆ ಚಂದ್ರಶೇಖರ್ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿದೆ. ಎಲ್ಲ ದಾಖಲೆಗಳನ್ನ ನಾನು ಇಟ್ಕೊಂಡಿದ್ದೇನೆ ಅಂತ ಗುಡುಗಿದ್ದಾರೆ. ಒಬ್ಬ ಇಂಥ ಈ ರೀತಿಯ ಬ್ಲಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಘರ್ಜಿಸಿದ ಕುಮಾರಸ್ವಾಮಿ 25 ವರ್ಷಗಳಿಂದ ಇಲ್ಲೇ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡದೆ ಬೇರೆ ಬೇರೆ ಕೆಲಸ ಇಟ್ಕೊಂಡು ಇಲ್ಲೇ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ವಾತಾವರಣ ಸೆಟ್ ಆಗಲ್ಲ ಅಂತ ಉಳಿದುಕೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಆಂಧ್ರದ ಮನುಷ್ಯ ಹಿಮಾಚಲ ಪ್ರದೇಶ ಕೇಡೋರು ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡದೆ ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿ ವೆದರ್ ಸೆಟ್ ಆಗಲ್ವಂತೆ. ಇನ್ನು ಸತ್ಯಮೇವ ಜಯತೆ ಅಂತ ಚಂದ್ರಶೇಖರ್ ಉಲ್ಲೇಖಿಸಿದ್ದಕ್ಕೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ಪಾಪ ಸತ್ಯಮೇವ ಜಯತೆ ಅಂತೆ, ನಾನು ಸತ್ಯಮೇವ ಜಯತೆಗಾಗಿಯೇ ಹೋರಾಟ ಮಾಡ್ತಿದ್ದೇನೆ. ಎಸ್ಐಟಿಯಲ್ಲಿ ನನ್ನ ವಿರುದ್ಧ ತನಿಖೆ ಬಗ್ಗೆ ಯಾರ ಬಳಿಯೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರು. ಪಾಪ ಸತ್ಯಮೇವ ಜಯತೆ, ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು. ನನ್ನ ಬಗ್ಗೆ ಇರ್ತಕ್ಕಂಥ ತನಿಖೆ ಎಸ್ಐಟಿನಲ್ಲಿ ಇವತ್ತಿನವರೆಗೆ ಯಾರ ತನ್ನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದೀನಾ? ಎಚ್ಡಿ ಕುಮಾರಸ್ವಾಮಿ ಹಾಗೂ ಎಡಿಜಿಪಿ ಚಂದ್ರಶೇಖರ್ ನಡುವಿನ ವಾಕ್ಸಮರಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕುಮಾರಸ್ವಾಮಿಯನ್ನ ಹಂದಿ ಎಂದು ಕರೆದಿದ್ದಾರಾ ಅಂತ ಕೇಳಿದ್ದಾರೆ. ಎಡಿಜಿಪಿ ಅವರು ಬರ್ನಾಡ್ ಶಾ ಬರಹ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳನ್ನ ಟೀಕೆ ಮಾಡಿರೋದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ, ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕುಮಾರಸ್ವಾಮಿ ನಂದಿ ಅಂತ ಬರ್ದಿದ್ದಾರ? ಆ ಪದ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಬರ್ನಾಡ್ ಶಾ ಹೇಳಿ ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು. ಎಚ್ಡಿಕೆ ವಿರುದ್ಧ ಎಡಿಜಿಪಿ ಚಂದ್ರಶೇಖರ್ ಪತ್ರ ಬರೆದ ವಿಚಾರ ಸಂಬಂಧ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಲೆಟರ್ ಲೀಕ್ ಮಾಡಿದ್ದಾರೆಂದಿದ್ದ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನ್ ಮಾತನಾಡುತ್ತಿದ್ದಾರೆಂದು ಅವರಿಗೆ ಗೊತ್ತಿಲ್ಲ, ಕೆಪಿಸಿಸಿಗೂ ಎಡಿಜಿಪಿ ಚಂದ್ರಶೇಖರ್ಗೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ.
ಕುಮಾರಸ್ವಾಮಿ ವಿರುದ್ಧ ಟೀಕಿಸೋ ವೇಳೆ ಹಂದಿ ಪದ ಬಳಸಿದ್ದಕ್ಕೆ ಜೆಡಿಎಸ್ ಕೆಂಡಾಮಂಡಲವಾಗಿದೆ. ಈ ಬಗ್ಗೆ ಟ್ವೀಟ್ ಮಾಡಿದ ಜೆಡಿಎಸ್ ಘಟಕ, ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಆರೋಪ ನಿಜವಲ್ಲದಿದ್ರೆ ಕಾನೂನಿನ ಅಡಿ ಉತ್ತರ ನೀಡಬಹುದಿತ್ತು. ನೀವೊಬ್ಬ ಐಪಿಎಸ್ ಅಧಿಕಾರಿ ಎಂಬುದನ್ನ ಮರೆತು ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಹತಾಶೆ, ಸಿಟ್ಟು, ಅವಹೇಳನಕಾರಿ ಪದಗಳನ್ನು ಬಳಸಿ ಉತ್ತರಿಸಿದ್ದೀರಿ ಅಂತ ಟ್ವೀಟ್ ಮಾಡಿದೆ. ಇತ್ತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅಧಿಕಾರಿಗಳು ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಈ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ಆಗಿದ್ದಾರೆ. ಇವೆಲ್ಲ ಬಹಳ ದಿನ ನಡೆಯಲ್ಲ. ನಾವು ಇದ್ಯಾವುದಕ್ಕೂ ಭಯ ಪಡಲ್ಲ. ಇಂತಹ 100 ಪತ್ರ ಬರೆಯಲಿ, ನಾವು ಭಯ ಪಡಲ್ಲ ಅಂತ ಕಿಡಿಕಾರಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಲೋಕಾಯುಕ್ತರಲ್ಲಿ ದಾಖಲಾಗಿರೋ ಎಫ್ಐಆರ್ ಟೆನ್ಷನ್ನಲ್ಲಿರೋ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಮುಡಾ ಪ್ರಕರಣದ ಸಮಗ್ರ ತನಿಖೆಗೆ ಕೋರಿ ಇಡಿಗೆ ಸ್ನೇಹಮಯಿ ಕೃಷ್ಣ ಮೇಲ್ ಮಾಡಿದ್ದಾರೆ. ಇತ್ತ ಎಲ್ಲ ಅವರ ಪಕ್ಷದವರೇ ಮಾಡಿದ್ದು ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಇಡಿ ಇಕ್ಕಳದಲ್ಲಿ ಸಿಎಂ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೂಡಾ ಸೈಟು ಹಗರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಲೋಕಾಯುಕ್ತ ಅಧಿಕಾರಿಗಳು ನಾಳೆಯಿಂದ ತನಿಖೆ ಆರಂಭಿಸಲಿದ್ದಾರೆ. ಈ ನಡುವೆ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಎಂ ವಿರುದ್ಧ ಇಡಿಗೆ ಇಮೇಲ್ ಮೂಲಕ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದೆಲ್ಲವನ್ನ ಸಮಗ್ರ ತನಿಖೆ ನಡೆಸಬೇಕಂದ್ರೆ ಲೋಕಾಯುಕ್ತ ಅಥವಾ ಸಿಬಿಐ ತನಿಖೆ ಮಾತ್ರ ಸೂಕ್ತ ಅಲ್ಲ. ಹಾಗಾಗಿ ಎಲ್ಲಾ ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿದ್ರೆ ಸೂಕ್ತ ಅಂದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್. ಸಣ್ಣ ಪುಟ್ಟ ಭ್ರಷ್ಟಾಚಾರ, ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಷ್ಟು ದಾಖಲಾತಿಗಳು ಕೂಡ ಅಲ್ಲಿದೆ. ಅದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಬೇಕಾದ್ರೆ ಬರೀ ಲೋಕಾಯುಕ್ತದಿಂದ ಅಥವಾ ಸಿಬಿಐ ತನಿಖೆ ನಡೆಸೋದು ಸೂಕ್ತ ಅಲ್ಲ. ಯಾವ ತನಿಖಾ ಸಂಸ್ಥೆಗಳಿದೆ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ನಡೆಸೋದು ಸೂಕ್ತ ಅನ್ನೋದು ಹಿನ್ನೆಲೆಯಲ್ಲಿ, ಮತ್ತು ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡೋ ಸೂಕ್ತ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಮೊನ್ನೆ ಇಮೇಲ್ ಮೂಲಕ ಕಳಿಸಿದ್ದೀನಿ. ಮೂಡಾ ಪ್ರಕರಣದಲ್ಲಿ ಸಚಿವ ಭೈರತಿ ಸುರೇಶ್ ಕೂಡ ಆರೋಪಿಯಾಗಲಿದ್ದಾರೆ ಅಂತ ಟಿವಿ9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ. ಎ5 ಕಾಲಂನಲ್ಲಿ ಸಚಿವ ಭೈರತಿ ಸುರೇಶ್, ಮೈಸೂರು ಭಾಗದ ಶಾಸಕರು, ಸಂಸದರು, ಅಧಿಕಾರಿಗಳು, ಪ್ರಭಾವಿಗಳು ಆರೋಪಿಗಳಾಗಲಿದ್ದಾರೆ. ಡಿಸಿ ಸೇರಿದಂತೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಎಲ್ಲರೂ ಆರೋಪಿಗಳು ಆಗಲಿದ್ದಾರೆ ಅಂತ ಹೇಳಿದ್ದಾರೆ. ಈ ವಿಚಾರ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವರಿಗೆ ಏನು ಭೈರತಿ ಸುರೇಶ್ ಇದ್ದಾರೆ ಅವ್ರಿಗೆಲ್ಲರೂ ಗೊತ್ತಿದೆ. ಅದು ಗೊತ್ತಿದ್ರು ಕೂಡ ಅವರು ಏನೂ ಕ್ರಮ ತಗೊಳ್ಳದೆ ಏನು ನಿರ್ಲಕ್ಷ್ಯ ಮಾಡಿದರೆ ಹಾಗಾಗಿ ಅವರುಗಳು ಕೂಡ ಆರೋಪಿಗಳಾಗ್ತಾರೆ. ಸಚಿವ ಭೈರತಿ ಸುರೇಶರು ಕೂಡ ಈ ಪ್ರಕರಣದಲ್ಲಿ ಆರೋಪಿ ಆಗ್ತಾರೆ. ಇಲ್ಲಿ ನಾನು ಈ ಮೂಲಕ ಹೇಳೋದಕ್ಕೆ ಸ್ಪಷ್ಟ ಇಷ್ಟಪಡ್ತೀನಿ. ಸಿಎಂ ವಿರುದ್ಧ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಸಿಎಂ, ಯಾರೋ ಇಡಿಗೆ ದೂರು ನೀಡಿದ ತಕ್ಷಣವೇ ತನಿಖೆ ಆಗಲಿದೆಯಾ? ಪ್ರಕರಣ ಲೋಕಾಯುಕ್ತದಲ್ಲಿದೆ. ಪ್ರತಿಕ್ರಿಯೆ ನೀಡುವುದಿಲ್ಲ. ನಾನು ಮಧ್ಯಪ್ರವೇಶ ಮಾಡೋದಿಲ್ಲ. ಸ್ನೇಹಮಯಿ ಕೃಷ್ಣ ಯಾರು ಎಂಬುದೇ ನನಗೆ ಗೊತ್ತಿಲ್ಲ. ನಾನು ಅವರನ್ನ ನೋಡಿಯೇ ಇಲ್ಲ ಅಂತಂದ್ರು. ಯಾರೋ ಇಡಿ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗುತ್ತದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನೀಗ ಕೋರ್ಟ್ನಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ಚಾಮರಾಜನಗರದಲ್ಲಿ ಸಾಲ ಕೊಡಬೇಕು ಅಂತ ಗೊತ್ತಿಲ್ಲ. ಅವ್ನು ಯಾರೋ ನಾನು ನೋಡೇ ಇಲ್ಲ ಅವ್ನು ಯಾರೋ ಅಂತ. ಕುಮಾರಸ್ವಾಮಿ ಸುಳ್ಳು ಹೇಳ್ತಾರೆ ಎಂದಿದ್ದ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಮತ್ತೆ ಕಿಡಿಕಾರಿದ್ದಾರೆ. ಯಾರು ಸುಳ್ಳು ಹೇಳುತ್ತಿದ್ದಾರೆ ಅನ್ನೋದು ಗೊತ್ತಿದೆ. ಮೂಡಾ ಹಗರಣದ ಬಗ್ಗೆ ಗೊತ್ತೇ ಇಲ್ಲ ಅಂದಿದ್ರು. ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳುತ್ತೆ ಎಂದಿದ್ದು ಹೇಗೆ ಗೊತ್ತಾಯಿತು? ಸುಳ್ಳು ದಾಖಲೆ ಮಾಡಿ ಬರೆಸಿಕೊಂಡಿದ್ದು ಯಾರು? ನಾನು ತಪ್ಪು ಮಾಡಿದ್ರೆ ರಾಜೀನಾಮೆ ನೀಡುತ್ತೇನೆ. ಸಿದ್ದರಾಮಯ್ಯರನ್ನ ಖುಷಿಪಡಿಸಲು ನೀಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನ ಮೆಚ್ಚಕ್ಕೆ ನಾನು ಹೇಳ್ಬೇಕಾ? ಅವ್ರು ಯಾವ್ಯಾವ ಥರ ಸುಳ್ಳು ಹೇಳ್ಕೊಂಬಂದವ್ರೆ ಅದು ಅವ್ರ ಜಾಯಮಾನ. ನಿರಂತರವಾಗಿ ಹೇಳಲಿಲ್ವ ಮೈಸೂರದು? ನನಗೇನೋ ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ, ನನ್ನ ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ. ಆಗಿದ್ರೆ ಪ್ರಾಪರ್ಟಿ 62 ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯಿತು? ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಡಲಿಲ್ಲ, ಇನ್ನೂ ಯಾಕೆ ಕೊಡಲಿಲ್ಲ? ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ್ಲ? ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ? ಯಾವಾಗ ಕೊಡಬೇಕು ನಾನು ತಪ್ಪು ಮಾಡಿದರೆ ನಿಮ್ಮ ಯಾರ ಕೈಲಿ ಹೇಳಿಸ್ಕೊಳ್ಳಲ್ಲ. ನಾನೇ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ.
ಕಾನೂನು ಎಲ್ಲರಿಗೂ ಒಂದೇ, ಎಲ್ಲರೂ ಸಮಾನರು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಬಿಎಸ್ವೈ ವಿರುದ್ಧ ಆರೋಪ ಬಂದಾಗ ಏನ್ ಮಾತನಾಡಿದ್ರಿ? 2011-20 ಮಾತನಾಡಿರೋದನ್ನ ನೆನಪಿಸಿಕೊಳ್ಳಲಿ. 2011ರಲ್ಲಿ ಸಿದ್ದರಾಮಯ್ಯಗೆ ಸಂವಿಧಾನ ಪ್ರಜ್ಞೆ ಆಳವಾಗಿತ್ತು. ಆರೋಪ ಬಂದ ಮೇಲೆ ಸಂವಿಧಾನದ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಯಡಿಯೂರಪ್ಪ ರಾಜೀನಾಮೆಯನ್ನ ಕೇಳಿದ್ದೀರಿ, ಈ ಮಾತು ನಿಮಗೆ ಅನ್ವಯ ಆಗುವುದಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನನಗನ್ಸುತ್ತೆ 2011ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂವಿಧಾನ ಪ್ರಜ್ಞೆ ಆಳವಾಗಿತ್ತು. ಮುಖ್ಯಮಂತ್ರಿ ಆಗಿದ ನಂತರ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಬಂದ ಮೇಲೆ ಸಂವಿಧಾನ ಮತ್ತು ಸಂವಿಧಾನ ಪ್ರಜ್ಞೆ ಎರಡನ್ನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಎರಡನ್ನೂ ಕಳ್ಕೊಂಡು ಕೇವಲ ಸ್ವಾರ್ಥ, ತನ್ನ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನುವಂಥ ರಾಜಕೀಯ ಕುಟಿಲ ನೀತಿಯನ್ನು ತನ್ನ ಬದುಕಿನ ಭಾಗವಾಗಿ ಮಾಡ್ಕೊಂಡಿದ್ದಾರೆ. ನೀವು ಅವತ್ತು ಯಡಿಯೂರಪ್ಪ ಸುಡ್ ರಿಸೈನ್ ಅಂತ ಹೇಳಿ ರಾಜೀನಾಮೆ ಕೇಳಿದ್ರಿ, ಅದು ನಿಮಗೆ ಅಪ್ಲೈ ಆಗಲ್ವಾ? ಅಂದರೆ ಇನ್ನೊಬ್ಬರಿಗೆ ಹೇಳೋದಕ್ಕೆ ಮಾತ್ರ ವೇದ ತಿನ್ನೋದು ಬದನೆಕಾಯ. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ತನಿಖೆ ಪ್ರಾಮಾಣಿಕವಾಗಿ ನಡೆಯೋ ದೃಷ್ಟಿಯಿಂದ ಎದುರಿಸಬೇಕು. ಸಿಎಂ ಅಧಿಕಾರದಿಂದ ಇಳಿಯೋದೇ ಕೆಲವರು ಕಾಯ್ತಿದ್ದಾರೆ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಎಚ್.ಸಿ. ಮಹದೇವಪ್ಪ, ಸಿದ್ದರಾಮಯ್ಯರನ್ನ ಕಂಡು ಕೆಲವರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಯಾವಾಗ ಅಧಿಕಾರದಿಂದ ಇಳಿಯುತ್ತಾರೋ ಕಾಯುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದಾರೆ. ಸಿದ್ದರಾಮಯ್ಯ ಭ್ರಷ್ಟಾಚಾರಿಯಲ್ಲ, ಅದನ್ನ ಸಹಿಸುವುದಿಲ್ಲ ಅಂತ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರು ಈ ಜಗತ್ತಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಹೊಟ್ಟೆ ಕಿತ್ತಿರೋರು, ಇವ್ರು ನಾಯಕತ್ವ ಹೋಗ್ಬೇಕು ಅನ್ನೋರು, ಏನಾದ್ರೂ ಮಾಡಿ ನಿಲ್ಲಿಸ್ಕೊಂಡ್ರೆ ನಾವು ಕೂತ್ಕೋಬೇಕು ಅನ್ನೋರು ಏನೇ ಹೇಳಿದ್ರು ನಾವು. ಸಿದ್ದರಾಮಯ್ಯ remain as an honest politician throughout his public life. He is never in the practice of corruption. He never allowed corruption. ನಮ್ಮ ನಾಯಕರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಸಚಿವ, ದೆಹಲಿ ತನಕ ಹೋಗಿ ಹೋರಾಟ ಮಾಡಿದ್ದು ಸಹಿಸುತ್ತಿಲ್ಲ. ಸಿದ್ದರಾಮಯ್ಯ, ಡಿಕೆಶಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮೊದಲು ಅಧಿಕಾರಿಗಳನ್ನ ಕಳಿಸಿ ಹೆದರಿಸಿ ಬೆದರಿಸ್ತಿದ್ದಾರೆ. ಅದಾಗಿಲ್ಲ ಅಂದ್ರೆ ರಾಜ್ಯಪಾಲರನ್ನ ಬಿಜೆಪಿ ಬಳಸಿಕೊಳ್ಳುತ್ತೆ. ಕಾನೂನು ಹೋರಾಟ ಮಾಡ್ತೇವೆ, ಹೆದರಲ್ಲ, ಜಗ್ಗೋದಿಲ್ಲ. ದೆಹಲಿ ತನಕವೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಎಂದಿದ್ದಾರೆ. ಬಿಜೆಪಿಯವರಿಗೆ ಫಸ್ಟು ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರಿಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು ಇವೆಲ್ಲನೂ ಕೂಡ ನಮ್ಗೆ ಎದುರ್ಸಕ್ಕೆ ಹೋಗ್ಬೇಡಿ. ನಾವು ಅಂಜೋರಲ್ಲ. ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರು ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ಸಿಎಂ ವಿರುದ್ಧ ನಮ್ಮ ಪಕ್ಷದವರು ಏನೂ ಹೋರಾಡಿಲ್ಲ, ಎಲ್ಲ ಅವರ ಪಕ್ಷದವರೇ ಮಾಡಿದ್ದು ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಯತ್ನಾಳ್, ಮೂಡಾ ಹೊರಗೆ ತಂದಿದ್ದು ಅವರೇ, ಖರ್ಗೆ ಕುಟುಂಬದ ಕೇಸ್ ತಂದಿದ್ದು ಅವರೇ, ಮೂಡಾ ವಿರುದ್ಧ ಪಾದಯಾತ್ರೆ ಮಾಡಿಸಿದ್ದು ಅವರೇ, ಅವರು ತಂದು ಕೊಟ್ಟಿದ್ದನ್ನ ನಮ್ಮವರು ಹೇಳಿದ್ದಾರೆಂದು ಯತ್ನಾಳ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡಾ ತೆಗೆದವ್ರು ಯಾರು? ಅವರೇ. ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು 5 ಎಕರೆ ಜಮೀನು ಅದು ತೆಗೆದು, ಅದು ಅವರೇ. ನಾವು BJP ಅವ್ರು ಏನೂ ಮಾಡಿಲ್ಲ, ಪಾಪ BJP ಅವ್ರ ಪ್ರಯಾಸೇ ಮಾಡಿಲ್ಲ. ಅವ್ರು ತಂದು ಕೊಟ್ಟಾರ, ನಾವು ಹೇಳಿ ಅಟ್ಟೆ. ಪಾದಯಾತ್ರೆ ಮಾಡಿಸೋರು ಅವರೇ, ಮತ್ತಿನ್ನೇನು ಮಾಡಬೇಕು? ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಬೆಂಗಳೂರು ಹೊರವಲಯದ ಆನೇಕಲ್ನ ಅತ್ತಿಬೆಲೆ ಸರ್ಕಲ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದೆ. ಎ. ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಮೂಡಾ ಅಲ್ಲ ಗೌಡ ಎಂದು ಧಿಕ್ಕಾರ ಘೋಷಣೆ ಕೂಗಿದ್ದಾರೆ. ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಭಿತ್ತಿಪತ್ರ ಹಿಡಿದು ಪ್ರತಿಭಟಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಿನಲ್ಲಿ ದಿನಗಳನ್ನ ಕಳೆದಿದ್ದಾರೆ. ಕಾರಾಗೃಹದಿಂದ ಹೊರಬರುವುದಕ್ಕೆ ಜಾತಕ ಪಕ್ಷಿಯಂತೆ ಪರಿತಪಿಸ್ತಾ ಇದ್ದಾರೆ. ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದಾಸ ಬಂದಾಗ್ನಿಂದ ಸಿಬ್ಬಂದಿಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಇದೆಲ್ಲವನ್ನು ನೋಡೋಣ ಡಿ ಜೈಲ್ ಡೈರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಾಸ ಜೈಲಿಗೆ ಸೇರಿ ಬರೋಬ್ಬರಿ 100 ದಿನಗಳಾಯಿತು. ಜೂನ್ 22ರಂದು ದರ್ಶನ್ಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಕೋರ್ಟ್ ಆದೇಶಿಸಿತ್ತು. ಹಾಗಾಗಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ. ಆದರೆ ರಾಜಾತಿಥ್ಯ ಪ್ರಕರಣ ಸದ್ದು ಮಾಡ್ತಾ ಇದ್ದಂತೆ ಬಳ್ಳಾರಿ ಜೈಲಿಗೆ ಪೊರ್ಕಿಯನ್ನ ಶಿಫ್ಟ್ ಮಾಡಿ ಕೋರ್ಟ್ ಆದೇಶಿಸಿತ್ತು. ಸಿನಿಮಾದಲ್ಲಿ 100 ಡೇಸ್ ಸೆಲೆಬ್ರೇಟ್ ಮಾಡ್ತಾ ಇದ್ದ ಕರಿಯ ಜೈಲಲ್ಲಿ 100 ದಿನ ಕಳೆದಿದ್ದಾನೆ.
ಆಗಸ್ಟ್ 27ರಂದು ದರ್ಶನ್ ಅಂಡ್ ಪಟಾಲಂ ಸ್ಥಳಾಂತರಕ್ಕೆ ಕೋರ್ಟ್ ಆದೇಶಿಸಿತ್ತು. ನ್ಯಾಯಾಲಯದ ಆದೇಶ ಬರ್ತಾ ಇದ್ದಂತೆ ಪೊರ್ಕಿಯನ್ನ ಆಗಸ್ಟ್ 29ರ ಬೆಳಗಿನ ಜಾವ ಸೆಂಟ್ರಲ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. 69ನೇ ದಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕಳೆದಿದ್ದ ದರ್ಶನ್ 32 ದಿನ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಸೆರೆಮನೆ ವಾಸ ಮಾಡಿದ್ದಾನೆ. ಕಳೆದ 100 ದಿನಗಳಿಂದ ಜೈಲಿನಲ್ಲಿ ಇರುವ ದಾಸ ಹೊರಬರುವ ತವಕದಲ್ಲಿದ್ದಾನೆ. ಜಾಮೀನಿಗಾಗಿ ಚಾತಕ ಪಕ್ಷಿಯಂತೆ ಜೈಲಲ್ಲಿ ಪರಿತಪಿಸ್ತಾ ಇದ್ದಾನೆ. ನಾಳೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನಗಳ ಬಳಿಕವಾದರೂ ಬಿಡುಗಡೆ ಭಾಗ್ಯ ಸಿಗುತ್ತೆ ಅನ್ನೋ ಗೊಂದಲದಲ್ಲಿ ಪೊರ್ಕಿ ದಿನ ಕಳೀತಾ ಇದ್ದಾನೆ. ಜೊತೆಗೆ ನಾಳೆನೇ ಪವಿತ್ರ ಗೌಡ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ.